ಅಕ್ಕ, ಯಾರೇ ಅದು ಎದುರಿಗೆ ನಿಂತಾರಲ್ಲ? ಓ, ಯಾರು ನೆಂಟ್ರು ಅನ್ಸ್ತದ ಮಾರೈತಿ. ಬಾ, ನಾವು ಹೋಗೋಣ. ಅಕ್ಕ, ಆಮೇಲೆ ಬರೋಣನೆ. ನಂಗೊಂಥರ ಆತಾದೆ ಕಣೆ. ಯಾರೇ ಅದು? ಏ ಪುಟ್ಟಕ್ಕ, ಬಾರೆ ಮಾರೈತಿ. ನಿಂಗೆ ಎಂತಕ್ಕೆ ಒಂಥರ ಆಗ್ಬೇಕ? ಅವ್ರು ಯಾರಾಗಲಿ ನಮಗೇನು? ಅಮ್ಮ, ಅಲ್ಲಿ ನೋಡೆ ಮಾರೈತಿ, ಯಾರ ಇಬ್ರು ಹುಡುಗಿಯರು ಬರ್ತಾ ಇದ್ದಾರಲ್ಲ. ಹೂನೆ, ಯಾರ ಊರು ಮನೆಯರೇ ಏನು? ತಡಿ ಬರಲಿ. ಬನ್ನಿ, ಒಳಗಡೆ ಬನ್ನಿ. ಬಾರೆ ಪುಟ್ಟಕ್ಕ, ಬೇಗ ಬೇಗ. ಅಶ್ವಿನಿ ಪದ್ಮತ್ತೆ ಯಾರು ಅದಾರ ಮನೇಲಿ? ಹಾಂ, ಅಶ್ವಿನಿ ಪದ್ಮಕ್ಕ ಇಬ್ರು ಅದಾರೆ. ನಿನ್ನೆಲ್ಲೋ ನೋಡ್ದಂಗೆ ನೆನ್ಪತ್ತಾ ಇದೆಯಲ್ಲ? ಹಾಂ ಆಂಟಿ, ನನಗೂ ನಿಮ್ಮನ್ನು ನೋಡ್ದಂಗೆ ಅನಿಸ್ತಾ ಇದೆ. ನೀವು ಪದ್ಮತ್ತೆ ತಮ್ಮನ ಹೆಂಡ್ತಿನ? ಹೂನೆ, ನಾ ಪದ್ಮಕ್ಕನ ತಮ್ಮನ ಹೆಂಡ್ತಿನೇ. ನೀ ಬೆಳ್ಳಿ ಅಲ್ಲನೇ? ಹ್ಞೂ ಆಂಟಿ, ನಾನು ಬೆಳ್ಳಿ. ಮತ್ತೆ ಚೆನ್ನಾಗಿದ್ದೀರಾ? ಎಂಗೇಜ್ಮೆಂಟಲ್ಲಿ ನೋಡಿದ, ಹಾಗಾಗಿ ಪಕ್ಕನ ಗುರ್ತೇ ಸಿಗಲ್ಲ ಕಣ್ರಿ. ಹೂನೇ ಮಾರೈತಿ, ನಾನು ಅಷ್ಟೇ. ನಿನ್ನ ಸೀರೆ ಗಿರೆ ಉಟ್ಟಾಗ ನೋಡಿದ್ದ. ಈಗ ಪ್ಯಾಂಟ್ ಶರ್ಟ್ ಹಾಕೋ ಬಂದ್ರೆ ನನಗೆ ಗೊತ್ತೇ ಆಗಲ್ಲ ಒಂದ್ಸಲ ದೂರದಿಂದ ಯಾರ ಅನ್ಕಂಡೆ. ಮತ್ತೆ ಯಾವಾಗ ಬಂದಿದೆ? ಹ್ಞೂ ಆಂಟಿ, ಹಾಗೆ ಫಂಕ್ಷನಲ್ಲಿ ಒಂಥರ ಬೇರೆ ಡ್ರೆಸ್ ಹಾಕಿರ್ತೀವ, ಹಿಂಗೆ ಅಪರೂಪಕ್ಕೆ ನೋಡಿದ್ರೆ ಗುರ್ತೇ ಸಿಗಲ್ಲ. ನಾವು ಬೆಳಿಗ್ಗೆ ಬಂದಿದ್ದು ಬೆಂಗಳೂರಿಂದ. ಓ ಹೌದಾ? ಮತ್ತೆ ಮನೆಯವರೆಲ್ಲ ಗನಗದಾರ? ಅಕ್ಕ, ಮನೆಯವರಂತೆ. ಪುಟ್ಟಕ್ಕ, ತೆಪ್ಪು ನೀರು. ಹಾಂ ಆಂಟಿ, ಚೆನ್ನಾಗಿದ್ದಾರೆ. ನೀವೆಲ್ಲ ಆರಾಮಿದ್ದೀರಾ? ಅಂಕಲ್ಲು ಎಲ್ಲ ಚೆನ್ನಾಗಿದ್ದಾರಾ? ಹೂನೆ, ನಾವೆಲ್ಲ ಗನಗದೀವಿ. ನಮ್ಮನೇಲಿ ಇವರು ಬಂದರೆ ಅಲ್ಲೇ ಚಂದ್ರಣ್ಣನ ಜೊತೆ ಅಂತದ ಇದಕ್ಕೆ ಹೋದ್ರಪ್ಪ, ಎಲ್ಲ ಕೆಲಸಕ್ಕೆ ಅಂತ ಪ್ಯಾಟಿಗೆ ಹೋಗ್ಬೇಕು ಅಂತ ಹೋದ್ರು. ಅಮ್ಮರೆಲ್ಲ ಎತ್ಲಾಗ ಹೋಗ್ಯಾರೆ. ಚುಪ್ಪಿನಕಾಯಿ ಹಾಕ್ಬೇಕು ಅಂತ ಬರೋದು ಬಂದರೆ ಕಾಣಿಸ್ತಿಲ್ಲಪ್ಪ ಯಾರು. ಇದಾರೆ ಎಲ್ಲ ಇಲ್ಲೇ ಇಲ್ಲೇ ಅಂತದಾರೆ, ಪಂಚಾಯತ್ಗೆ ಹೊಡಿತಾ ಕೂತಾರ. ಇಲ್ಲೇ ಕೊಚ್ಚುಪ್ಪಿನಕಾಯಿ ಎಲ್ಲ ಕೊಚ್ಚಿ ಕೊಚ್ಚುಪ್ಪಿನಕಾಯಿ ಹಾಕಿದ್ವಾ, ಈಗೆಲ್ಲ ಕಾಫಿ ಕುಡಿತಾ ಕೂತಾರೆ. ಪಾಪ ಇಷ್ಟೊತ್ತೆಲ್ಲ ಕೆಲಸ ಮಾಡಿದ್ರು. ನಂಗೆ ಅದೊಂಥರ ಘಾಟ್, ಹಿಂಗೆ ಜಾಸ್ತಿ ಘಾಟ್ ಆದರೆ ಒಂಥರ ಆಗತ್ತೆ ಕಣೆ, ನೆಗಡಿ ಬಂದಂಗೆ ಬರೋದ. ಹಂಗಾಗಿ ನಾನು ಇಲ್ಲಿ ಬಂದಿತ್ತೆ. ಓ ಹೌದಾ? ಇವ್ರು ಯಾರು ಗೊತ್ತಾಗ್ಲಿಲ್ಲ ಆಂಟಿ. ಇದಾ ನನ್ನ ಮಗಳು ಕಣೆ. ಓ, ನಿಮ್ಮ ಮಗಳ? ನಾನು ನೋಡೇ ಇಲ್ಲ. ಎಂಗೇಜ್ಮೆಂಟಿಗೆ ಬರಲನಾ ಅಂತ? ಹಾಂ, ಎಂಗೇಜ್ಮೆಂಟಿಗೆ ಬರಲ್ಲ ಕಣೆ. ಅವತ್ತೇ ಇದಕ್ಕೆ ಪರೀಕ್ಷೆ ಐತಿ, ಇದು ದೊಡ್ಡ ಪರೀಕ್ಷೆ. ರಜಾ ಹಾಕಿ ಮಗನೆ ಅಂದರೆ, ಇಲ್ಲ ಅಮ್ಮ, ನಾ ರಜಾ ಹಾಕಿದ್ರೆ ಫೇಲ್ ಅಂತ ಬರ್ತದೆ, ನನ್ನ ಫ್ರೆಂಡ್ಸ್ ಎಲ್ಲ ನಗಾಡ್ತಾರೆ, ಮತ್ತು ಮುಂದಿನ ಸೆಮ್ಮಲ್ಲಿ ಬರಿಬೇಕಾಗ್ತದೆ, ಹಾಗಾಗಿ ನಾ ರಜಾ ಹಾಕಲ್ಲ ಕಣೆ ಅಮ್ಮ ಅಂತ. ಮತ್ತೆ ಅಂತ ಗತಿ ಸಾಯ್ತೀಯ? ಆಗಲಿ ಸರಿ ಮಾರೈತಿ, ಮದುವೆಗೆ ಬಂದರೆ ಆತ ಅಂತ ಅಂದಿದ್ದು. ಹಾಗಾಗಿ ಈಗ 4 ದಿನ ಜಾಸ್ತಿ ರಜಾ ಹಾಕಿ ಬಂದದ್ದು ಕಣೆ. ಓ ಹೌದಾ? ಹಾಯ್, ಏನು ಹೆಸರು ನಿಮ್ಮದು? ಹಾಯ್ ಅಕ್ಕ, ನನ್ನ ಹೆಸರು ನಕ್ಷತ್ರ ಅಂತ. ಏನು ಮಾಡ್ತಾ ಇದ್ದೀರಾ? ಏನು ಓದ್ತಿರೋದು? ನಾನು ಡಿಪ್ಲೊಮಾ ಮಾಡ್ತಿದ್ದೀನಿ ಅಕ್ಕ. ಹೌದಾ? ಎಲ್ಲಿ? ಆಳ್ವಾಸಲ್ಲ ಅಕ್ಕ, ಮೂಡ್ಬಿದ್ರೆಯಲ್ಲಿ. ಓ, ಸೌತ್ ಕೇಂದ್ರನಾ? ಚೆನ್ನಾಗಿರುತ್ತೆ ಆ ಕಡೆ ಎಲ್ಲ ಎಜುಕೇಷನ್ ಅಂತಾರೆ. ನನ್ನ ಫ್ರೆಂಡ್ಸು ಎಲ್ಲ ಸುಮಾರು ಜನ ಆ ಕಡೆಯವ್ರು ಇದ್ದಾರೆ. ಹಾಂ ಅಕ್ಕ, ಮತ್ತೆ ನೀವೇನು ಮಾಡ್ತಾ ಇರೋದು? ನಾನೊಂದು ಸಾಫ್ಟ್ವೇರ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿದ್ದೀನಿ ಕಣೆ. ಬೆಳ್ಳಿ, ಆಚೆ ಹುಡುಗಿ ಯಾರೇ? ಎಂಗೇಜ್ಮೆಂಟಲ್ಲಿ ನೋಡಿದ್ನೇ ಏನಡ, ನೋಡ್ದಂಗೆ ಅನಿಸ್ತಾ ಇದೆ, ಆದರೆ ಯಾರಂತ ಜ್ಞಾಪನಕ್ಕೆ ಬರ್ತಿಲ್ಲ. ಇವಳು ಆಂಟಿ, ನನ್ನ ತಂಗಿ. ಓ, ಲಕ್ಷ್ಮಕ್ಕಳು 2 ಹೆಣ್ಮಕ್ಳಲ್ಲ. ಎಂತದೆ ಪುಟ್ಟಿ ನಿನ್ನ ಹೆಸರು? ಪುಟ್ಟಕ್ಕ ಅಂತ. ಏಯ್ ಸುಮ್ಮನಿರೆ, ಪುಟ್ಟಕ್ಕ ಅಲ್ಲ ಆಂಟಿ, ಪ್ರೇರಣಾ ಅಂತ. ಯಾಕೆ ನಿಮ್ಮ ನಿಕ್ ನೇಮ್ ಪುಟ್ಟಕ್ಕ ಅಂತನಾ? ಹಾಂ, ಅವಳಿಗೆಲ್ಲ ಪುಟ್ಟಕ್ಕ ಅನ್ನೋದ. ಬೇರೆಯವ್ರೆದ್ರಿಗೆ ಪುಟ್ಟಕ್ಕ ಅಂದರೆ ಬೈತಾಳೆ, ಅದಕ್ಕೆ. ಮನೆಯವರು ಬಂದಾರ ಇಲ್ಲ ನಾಳೆ ನಾಡ್ದು ನಂಗೆ ಬರ್ತಾರ? ಇಲ್ಲ, ಅವರು ಬಂದಾರೆ, ಸ್ವಲ್ಪ ಅವ್ರಿಗೆ ಕೆಲಸ ಇತ್ತು, ಹಂಗಾಗಿ ಮನೆಯಲ್ಲೇ ಮಾಡ್ತಾ ಇದ್ದಾರೆ. ಇಲ್ಲಿಗೆ ಬರ್ತಾರೆ, ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಬರ್ತಾರೆ. ಅಬ್ಬ ಅಬ್ಬ ಅಬ್ಬ, ಏನು ಮರ್ಯಾದೆ, ಏನು ಮರ್ಯಾದೆ, ಎಂಥ ಡವ್ ಮಾಡ್ತೀಯ ಅಕ್ಕ. ಆದರೆ ಭಾವನೆ ಇದ್ರೆ ಒಂದಿನ ರಿಂಗ್ ಮಾತಾಡಿಯ, ಹೋಗಲ್ಲೋ ಬಾರಲ್ಲೋ ಅಂತಿರ್ತೀಯ. ತೆಪ್ಪು ನೀರು. ಅಮ್ಮ, ಅಶ್ವಿನಿ ಅಕ್ಕ ಇನ್ನೂ ಬರಲೇ ಇಲ್ಲಲ್ಲೇ? ತಡಿ, ಬರ್ತದೆ. ಅಲ್ಲಿನೂ ಫೋಟೋ ತೆಗ್ಸ್ಕೊಂಡು ಆಗಲೇ ಏನು. ಫೋಟೋಗ್ರಾಫರ್ ಬಂದಾರಾ? ಹೂನೇ, ಫೋಟೋಗ್ರಾಫರ್ ಬಂದಾರೆ. ಅಶ್ವಿನಿ ನಮಗೂ ಎಲ್ಲರೂ ತಯಾರಿಯಾಗಿ ಫೋಟೋ ತೆಗ್ಸ್ಕೊಂಡಣ್ಣ, ತಯಾರಿಯಾಗಿ ಫೋಟೋ ತೆಗ್ಸ್ಕೊಂಡ ಅಣ್ಣ ಅನ್ನೋದೊಂದೇ ಕಣೆ.
ಹಾಗಾಗಿ ನಾವೆಲ್ಲ ತಯಾರಿಯಾಗಿದ್ದು. ಪಾಪ ನಿಮ್ಮ ಅಮ್ಮರೆಲ್ಲ ಹಾಗೆ ಅದಾರಪ್ಪ. ಛೇ, ಅವರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ, ನಾವಿಲ್ಲಿ ಬಟ್ಟೆ ಹಾಕೊಂಡು ಫೋಟೋ ತೆಗ್ಸ್ಕೊಳೋದು. ಅಮ್ಮ, ಬೆಳ್ಳಿ ಅಕ್ಕವ್ರ ಅಮ್ಮ ಯಾರು ಅದರಲ್ಲಿ? ಗುಲಾಬಿ ಕಲರ್ ಸೀರೆ ಉಟ್ಕೊಂಡಾರಲ್ಲ, ಅವರೇ ನಮ್ಮಮ್ಮ ಕಣೆ. ಇನ್ನೊಂದು ಬ್ಲೂ ಮತ್ತು ಪಿಂಕ್, ಡಾರ್ಕ್ ಪಿಂಕ್ ಸ್ಯಾರಿ ಉಟ್ಟಾರಲ್ಲ, ಅವ್ರು ನಮ್ಮ ಅತ್ತೆ. ಅತ್ತೆ ಅಂದರೆ ಸೋದರತ್ತೆನಾ? ಅವರು ನಿಮ್ಮ ಮನೇಲೇ ಇರೋದಾ? ಅಲ್ಲ, ಸೋದರತ್ತೆ ಅಲ್ಲ, ನಮ್ಮ ಮನೆಯವ್ರ ಅಮ್ಮ. ಓ, ಅವರು ಮದುವೆ ಮನೆಗೆ ಬಂದಾರಾ? ಅಯ್ಯೋ ಇಲ್ಲ, ಅವರು ಇದೇ ಊರಲ್ಲಿರೋದು. ನಮ್ದು ಆ್ಯಕ್ಚುಲಿ ಲವ್ ಮ್ಯಾರೇಜು. ನಾವೆಲ್ಲ ಅಕ್ಕಪಕ್ಕ ಮನೆಯವರು. ಓ ಹೌದಾ, ವಾವಕ್ಕ, ನನಗೆ ಲವ್ ಸ್ಟೋರಿ ಕೇಳೋದಂದ್ರೆ ತುಂಬ ಇಷ್ಟ. ನಿಮ್ಮ ಲವ್ ಸ್ಟೋರಿ ಹೇಳಿ ಅಕ್ಕ. ಎಂಥ ನಕ್ಷತ್ರ, ನಿಂಗೆ ಲವ್ ಸ್ಟೋರಿ ಅಂದರೆ ಇಷ್ಟನಾ? ಯಾಕೆ? ತಡಿ ಬಾ, ಮನೆಗೆ ಬಾ, ನಿನ್ನ ವಿಚಾರಿಸ್ಕೊತೀನಿ. ಅಯ್ಯೋ, ಇದೊಂದು ಅಮ್ಮ. ನಂಗೆ ಲವ್ ಸ್ಟೋರಿ ಕೇಳೋದಂದ್ರೆ ಇಷ್ಟ ಅಂದೆ, ಲವ್ ಮಾಡೋದಂದ್ರೆ ಇಷ್ಟ ಅಂದ್ಲ ಮರೇತಿ ನೀನೊಂದು. ಅಕ್ಕ, ಇವರೆಲ್ಲ ಇಷ್ಟು ರೆಡಿ ಆಗ್ಯಾರೆ, ಫೋಟೋಗ್ರಾಫರು ಬಂದಾನಂತೆ. ನಮ್ಮಿಬ್ರು ಯಾಸ ನೋಡಿದ್ರೆ ಅಮ್ಮ ಮೊದಲೇ ಹೇಳಿತ್ತು ಅಲ್ಲಿಗೆ ಬತ್ತೆ ಚೂಡಿದಾರನಾರು ಹಾಕು ಬನ್ನಿ ಅಂತ. ಬಡ್ಗಿ ತಗೊಂಡು ಬೆರೆಸ್ತದ ಕಣೆ. ಹೂನೇ ಮರೇತಿ. ಓ, ಅಶ್ವಿನಿ ಬಂದ್ಲಲ್ಲ. ವಾವ್ ಅಶ್ವಿನಿ ಅಕ್ಕ, just looking like a wow, so beautiful, so elegant, just looking like a wow. ಬೆಳ್ಳಿ ಅಕ್ಕ, ಪುಟ್ಟಕ್ಕ ಈಗ ಬಂದಿರಾನೆ. ಅಲ್ಲ, ನಾನು ನಿಮಗೆ ರೆಡಿಯಾಗಿ ಬನ್ನಿ ಅಂತ ಮೆಸೇಜ್ ಮಾಡಿರ್ಲನ. ಚರಣಣ್ಣಗೂ ಮೆಸೇಜ್ ಮಾಡೀನಿ, ಎಲ್ಲರೂ ಬನ್ನಿ ರೆಡಿಯಾಗಿ ಅಂದರೆ. ಚರಣಣ್ಣಗೆ ಅದರಲ್ಲೂ ಮತ್ತು ಕಪ್ಪಲ್ ವೇರ್ ಹಾಕೋಬಾರ ಅಂದೀನಿ. ನೋಡಿದ್ರೆ ಅವನಿನ್ನೂ ಬರಲ್ಲ. ನೀವಿಬ್ರು ಎಂತಕ್ಕಿನ್ನೂ ರೆಡಿ ಆಗಲ್ಲ? ಅಯ್ಯೋ ಮರೇತಿ, ಆ ಮೊಬೈಲ್ ಎಲ್ಲಿ ಬಿದ್ದದೋ ಏನೋ ಕಣೆ, ನಾ ಮೊಬೈಲೇ ನೋಡಲ್ಲ. ನಂಗೆ ಇಲ್ಲಿ ಬಂದ ಮೇಲೆ ಗೊತ್ತಾಗಿದ್ದು ಫೋಟೋಗ್ರಾಫರ್ ಎಲ್ಲ ಬಂದಾರೆ ಅಂತ. ಆಗಲಿ, ನೀವು ಇವತ್ತು ಫೋಟೋ ತೆಗೆಸ್ಕೊಳ್ಳಿ, ನಾವು ನಾಳೆ ರೆಡಿಯಾಗಿ ಬರ್ತೀವಿ. ನಾವು ಬಂದಮೇಲೆ ಗೊತ್ತಲ್ಲ, ನಮ್ಮದೇ ಹವ. ಎಲ್ಲರೂ ಹೇಳ್ತಿದ್ರಪ್ಪ, ಎಂಗೇಜ್ಮೆಂಟಲ್ಲಿ ಏನಿಬ್ರು ಮಿಂಚಿದ್ದು. ಕಪ್ಪಲ್ ಬೇರೆ ಹಾಕ್ಕೊಂಡಿದ್ರಿ ಒಂದೇ ಥರ. ಇದೊಂದು ಅಶ್ವಿನಿ, ನಾನು ತಮಾಷೆ ಮಾಡಿದ್ರೆ ಅದೇ ಹೇಳ್ತದೆ ಮತ್ತೆ. ಇಲ್ಲೇ ಬೆಳ್ಳಿ, ಭಾರಿ ಗನ ಕಾಣಿಸ್ತಿದ್ರಿ ಎಂಗೇಜ್ಮೆಂಟಲ್ಲಿ. ಅಲ್ಲೇ ಅಶ್ವಿನಿ, ಇವತ್ತೇ ಎಂಥ ಫೋಟೋಗ್ರಾಫರ್ನ ಬರೋಕ್ಕೆ ಹೇಳಿದ್ದ? ಇವತ್ತೆಂಥ ಫಂಕ್ಷನ್ನು? ಮೆಹಂದಿ ಏನಾರು ಹಾಕ್ಸ್ಕೊಂಡ್ಯಾ ಇವತ್ತೇ? ಇಲ್ಲ ಅಕ್ಕ, ಮೆಹಂದಿ ನಾಳೆ ಹಾಕ್ಸ್ಕೊಳ್ಳೋಣ ಅಂತ. ಅದು ಫುಲ್ ನೆಂಟರೆಲ್ಲ ಬಂದಮೇಲೆ ನೀಟಾಗಿ ಫೋಟೋ ಎಲ್ಲ ತೆಗಿಯೋಕ್ಕಾಗಲ್ಲ ಅಂದ್ರೆ ಫೋಟೋಗ್ರಾಫರು. ಹಾಗಾಗಿ ಇವತ್ತೇ ಬರ್ತೀನಿ. ಸ್ವಲ್ಪ ಮನೆಯದು ಎಲ್ಲ ಫೋಟೋಸ್ ಬೇಕು ಅಂದಿದ್ದೆ ನಾನು. ಹಾಗಾಗಿ ಮನೆಯದು ಅಷ್ಟೇ, ಎಲ್ಲ ಕಡೆ ನಿಂತ್ಕೊಂಡು ಫೋಟೋ ಬೇಕಾಕ. ನನಗೆ ತುಂಬ ಇಷ್ಟನಾ, ಮನೆಯಲ್ಲೇ ಇದ್ದಿದ್ದಲ್ಲ. ಹಾಗಾಗಿ ಏನೋ ಒಂಥರ ಎಮೋಷ್ನಲ್ಲು. ಹಾಗಾಗಿ ಫೋಟೋಗ್ರಾಫರ್ಗೂ ಹೇಳಿದ್ದೆ ಮನೆಯದೆಲ್ಲ ಫೋಟೋ ಬೇಕು ನನಗೆ ಅಂತ. ಅದಕ್ಕೆ ಅವರು ಬರೀ ಮನೆಯದಂತ ತೆಗಿಯೋದು, ನೀವು ರೆಡಿಯಾಗಿ ಅಂತ ಅಂದ್ರೆ ಅದಕ್ಕೆ ರೆಡಿಯಾಗಿದ್ದು. ನೋಡ, ಇಷ್ಟು ಚಂದ ರೆಡಿ ಹಾಕ್ಕೊಂಡ ದುಃಖ ಮಾಡಬಾರ್ದು. ಹಾಗೆ ಮೇಕಪ್ ಎಲ್ಲ ಹೋಗ್ತದ ಆಮೇಲೆ. ನೋಡ ಅಕ್ಕ, ನಾವಿಬ್ರು ಅಲ್ಲಿ ಅಮ್ಮರ ಹತ್ರ ಹೋಗೋಣನೆ ಒಳಗಡೆ. ಇವರೆಲ್ಲ ನೋಡೋ ಎಷ್ಟು ಚೆನ್ನಾಗಿ ರೆಡಿ ಆಗ್ಯಾರೆ. ನಾವಿಬ್ರು ಒಳ್ಳೆ ಹೆಂಗದೀವಿ ನೋಡೆ. ಹೋಗೋಣ ತಡಿ. ಸರಿ ಅಶ್ವಿನಿ, ಹಂಗೆ ನೀವು ಫೋಟೋ ತೆಗ್ಸ್ಕೊಳ್ಳಿ. ನಾವು ಒಂಚೂರು ಅಮ್ಮರ ಹತ್ರ ಅಲ್ಲಿ ಒಳಗಡೆ ಹೋಗಿ ಬರ್ತೀವತ್ತಾ? ಅಕ್ಕ, ಆದರೆ ನಾಳೆ ನೀನು, ಪುಟ್ಟಕ್ಕ, ಚರಣಣ್ಣ, ಲಕ್ಷ್ಮತ್ತೆ, ವಾಸ್ ಮಾವ, ಭವ್ಯಕ್ಕ, ಮಹೇಶ್ ಅಣ್ಣ, ಶಾಲಿನಿ ಅತ್ತೆ, ರಮೇಶ್ ಮಾವ ಎಲ್ಲರೂ ಗನಾಗಿ ರೆಡಿಯಾಗಿ ಬರಬೇಕು. ಹೂನೇ ಮಾರೈತಿ, ಎಲ್ಲ ರೆಡಿಯಾಗಿ ಬರ್ತೀವಿ. ಸರಿ, ನೀವೀಗೆಲ್ಲ ಫೋಟೋ ಶೂಟ್ ಮಾಡಿಸ್ಕೊಳ್ಳಿ.